15ನೇ ತಾರೀಕು ಮತ್ತು 16ನೇ ತಾರೀಕು ಶ್ರೀ ಕುಮಾರಲಿಂಗೇಶ್ವರ ಯುವಕ ಸಂಘದ ವತಿಯಿಂದ ಅಂತರ್ ಜಿಲ್ಲಾ ಮಟ್ಟದ ಪುರುಷರಿಗೆ ಕಬಡ್ಡಿ ಮತ್ತು ವಾಲಿಬಾಲ್, ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು. ಅದರ ಎಲ್ಲ ವಿಡಿಯೋಗಳನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಬಹುದು. ಕಬಡ್ಡಿ ಮ್ಯಾಚ್ ಅಂತೂ ತುಂಬ ಸೂಪರ್ ಆಗಿತ್ತು. ಸಂಜೆ ಶುರುವಾದ ಮ್ಯಾಚು ಮುಗಿಯೋಷ್ಟರೊಳಗಡೆ 11:45, 12 ಗಂಟೆ ಆಗಿತ್ತು. ಒಂದು 8 ಗಂಟೆ 9 ಗಂಟೆಗೆ ಮಂಜು ಬೀಳೋಕ್ಕೆ ಶುರುವಾಯಿತು, ನೆಲ ಜಾರ್ತಾಯಿತ್ತು. ಆದರೂ ಹುಡುಗರು ಬಿಡಲಿಲ್ಲ, ತುಂಬ ಚೆನ್ನಾಗಿ ಆಡಿದ್ರು. ಸಾರ್ವಜನಿಕ ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿರಬೇಕು. ಈ ವ್ಯವಸ್ಥೆಯನ್ನು ನಮ್ಮ ಸೋಮವಾರಪೇಟೆಯ ಪೊಲೀಸ್ ಸಿಬ್ಬಂದಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸೊ ಎಲ್ಲೂ ಏನೂ ತೊಂದರೆ ಆಗದಿರೋ ಥರ ಎಲ್ಲವನ್ನ ನೀಟಾಗಿ ನೋಡ್ಕೊಂಡಿದ್ದಾರೆ. ಇವರಿಗೆ ಈ ಮೂಲಕ ಒಂದು ಥ್ಯಾಂಕ್ಸ್ ಹೇಳಲೇಬೇಕು.
ಜಾತ್ರೆಯ ಬಗ್ಗೆ, ದೇವಸ್ಥಾನದಲ್ಲಿ ನಡೆಯುವ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಒಂದಿಷ್ಟು ಮಾತಾಡಿದ್ದಾರೆ. ಅದನ್ನ ಕೇಳಿಸ್ಕೊತಾ ವಿಡಿಯೋನ ನೋಡ್ತಾ ಹೋಗಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣಮೂರ್ತಿ NG ಅಂತ. ನಾನು ಕುಮಾರಲಿಂಗೇಶ್ವರ ದೇವಾಲಯದಲ್ಲಿ ಪ್ರಧಾನ ಅರ್ಚಕನಾಗಿ ಸೇವೆ ಮಾಡ್ತಾ ಇದ್ದೇನೆ. ಸುಮಾರು ಒಂದು 800ರಿಂದ 1000 ವರ್ಷ ಹಳೆಯಾದಂತಹ ದೇವಸ್ಥಾನ ಇದು. ಅಲ್ಲಿ ಒಳಗಡೆ ಇರುವಂತಹ ಎಲ್ಲ ಕೆತ್ತನೆಗಳು, ವಿಗ್ರಹಗಳು ಸಹ ಚೋಳರ ಕಾಲದಲ್ಲಿ ಆಗಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಸಿಗತ್ತೆ. ವಿಶೇಷವಾಗಿ 13ನೇ ತಾರೀಕು ಅಂದ್ರೆ ಸಂಕ್ರಮಣದ ಮೊದಲ ದಿನ ಪ್ರಾರ್ಥನೆ, ಊರವರೆಲ್ಲ ಸೇರಿ ಜಾತ್ರೆ ನಿರ್ವಿಘ್ನವಾಗಿ ಸಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ದೇವರಿಗೆ ಪೂಜೆನ ಸಲ್ಲಿಸೋದು. 2ನೇ ದಿನ ಅಂದ್ರೆ 14ನೇ ದಿನಕ್ಕೆ ಗರುಡಗಂಬದ ಮೇಲೆ ನಂದಾ ದೀಪವನ್ನ ಬೆಳಗಿಸೋದು. ಅದೇ ರೀತಿ ಅಂಕುರಾರ್ಪಣೆ ಪೂಜೆ ಇರುತ್ತೆ. ಅದ ನಂತರದಲ್ಲಿ ದೇವರಿಗೆ ವಿಶೇಷ ಪೂಜೆ ಇರುತ್ತೆ. 15ನೇ ತಾರೀಕು ವಿಶೇಷವಾಗಿ ಅರಸು ಬಲ ಸೇವೆ ಅಂತಂದ್ರೆ ಆಗ್ಲೇ ಹೇಳದಂತೆ 4-6 ಎಲ್ಲ ಹಳ್ಳಿಗಳಿಂದ ಜನರು ಬಂದು ದೇವರಿಗೆ ದವಸ ಧಾನ್ಯಗಳನ್ನ, ಹಣ್ಣು, ಕಾಯಿ, ಹೂಗಳನ್ನ ದೇವರಿಗೆ ಅರ್ಪಣೆ ಮಾಡೋದು. ಅದೇ ರೀತಿ ವಿಶೇಷವಾದ ಪದ್ಧತಿಗಳು ಊರಿಂದ ನಡ್ಕೊಂಡು ಬಂದು ಇಲ್ಲಿಗೆ 4 ದಿಕ್ಕುಗಳಿಂದ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸೋದು. ಹಿಂದಿನ ಕಾಲದಲ್ಲಿ ರಾಜರು ಬಂದು ಆ ಸೇವೆಯನ್ನು ತಗೊಳ್ತಿದ್ರಂತೆ. ಈಗ ದೇವರಿಗೆ ಹಣ್ಣು, ಕಾಯಿ, ದವಸ ಧಾನ್ಯಗಳನ್ನು ಸೇವೆಗೆ ಅರ್ಪಿಸ್ತಾರೆ. ಅದೇ ರೀತಿ 4ನೇ ದಿನ ಅಂದ್ರೆ 16ನೇ ತಾರೀಕು ತೇರು ಅಂದ್ರೆ ಜಾತ್ರೆಯ ಮೆರವಣಿಗೆ ತೇರು ಹೋಗುತ್ತೆ. ಉತ್ಸವ ಮೂರ್ತಿ ರಥದಲ್ಲಿ ಸ್ಥಾಪನೆ ಮಾಡಿಕೊಂಡು ರಥ ಬೀದಿಯಲ್ಲಿ ಒಂದು ಸುತ್ತು ಹೋಗಿ ಬರುತ್ತೆ. ಮಧ್ಯಾಹ್ನ 12:05 ಈ ವರ್ಷ ಶುಭ ಮುಹೂರ್ತದಲ್ಲಿ ಆ ಉತ್ಸವ ನಡೆಯಲಿಕ್ಕಿದೆ. ನಂತರದಲ್ಲಿ 17ನೇ ತಾರೀಕು 16ನೇ ತಾರೀಕಿನ ಸಂಜೆ ರಂಗ ಪೂಜೆ ಅಂತಂದ್ರೆ ದೇವರಿಗೆ ವಿಶೇಷವಾದಂತಹ ಪ್ರಸಾದವನ್ನ ಉಣಬಡಿಸಿ ದೇವರನ್ನ ಆವತ್ತೊಂದು ದಿವಸ ವಿಶ್ರಮಿಸೋದು. ಅಂದ್ರೆ ದೇವರಿಗೆ ಒಂದು ದಿನದ ವಿಶ್ರಮ ಅಂತಂದ್ರೆ ಒಂದು ಶತದ ವಿಶ್ರಮ ಅಂತ ಹೇಳ್ತೀವಿ. ಅಂದ್ರೆ ಅವತ್ತೊಂದು ದಿವಸ ರಾತ್ರಿ ದೇವರು ಮಲಗ್ತಾರೆ. ಅವತ್ತು ದೇವಸ್ಥಾನವನ್ನ ದೇವರಿಗೆ ಪೂಜೆ ಮಾಡಿ ದೇವರನ್ನ ಮಲಗಿಸಿ ಬಂದ್ರೆ ದೇವರಿಗೆ ಲಾಕ್ ಹಾಕ್ತೀವಿ. ಅವತ್ತು ದೇವಸ್ಥಾನದಲ್ಲಿ ರಾತ್ರಿ ಪೂರ್ತಿ ಯಾರು ಸುತ್ತಮುತ್ತಲ ಎಲ್ಲೂ ಇರಲ್ಲ, ದೇವರಿಗೆ ಗಂಟೆಗಳು ಎಲ್ಲೂ ಬಾರಿಸಲ್ಲ. ಮರುದಿನ ಬೆಳಗ್ಗೆ ಬಂದು ಮತ್ತೆ ದೇವರನ್ನ ಎಬ್ಬಿಸಿ ದೇವರಿಗೆ ಮುಂದಿನ 1 ವರ್ಷ 1 ಶತಮಾನಗಳ ಕಾಲ ನಮ್ಮನ್ನ ನೋಡ್ಕೊಂತ ದೇವರಿಗೆ ಹೇಳುವಂತಹ ಪೂಜೆ ಅದು. ಮರುದಿವಸ ದೇವರಿಗೆ ಮತ್ತೆ ವಿಶೇಷವಾದ ಅಭಿಷೇಕವನ್ನ ಮುಗಿಸಿ ಅವತ್ತಿಗೆ ಜಾತ್ರೆ ಮುಗಿಯುತ್ತೆ. ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ನಡೆಯುತ್ತೆ. ಇಷ್ಟು ಜಾತ್ರೆಗೆ ಸಂಬಂಧಪಟ್ಟಂತೆ ನಡೆಯುತ್ತೆ. ಒಂದೇ ಒಂದು ದಿನ ಸಹ ದೇವಸ್ಥಾನದ ಬಾಗಿಲು ಕುಮಾರಲಿಂಗೇಶ್ವರ ದೇವಸ್ಥಾನ ಹಾಕಲ್ಲ. ಊರಲ್ಲಿ ಸೂತಕ ಬಂದ್ರೆ ಮಾತ್ರ ದೇವಾಲಯದಲ್ಲಿ ಪೂಜೆಗಳು ಇರಲ್ಲ, ಬಿಟ್ರೆ ಯಾವುದೇ ಕಾರಣಕ್ಕೂ ದೇವರ ಪೂಜೆ ನಿಲ್ಲಲ್ಲ. ಇದು ಪದ್ಧತಿ ನಡ್ಕೊಂಡ್ಬಂದಿರೋದು. ಅದೇ ರೀತಿ ನಡೀತಾ ಇದೆ ಪೂಜಾ ಕೈಂಕರ್ಯಗಳು. ಇಲ್ಲೊಬ್ರು ಎಷ್ಟು ಇನೋಸೆಂಟ್ ಅಂತ ತೋರಿಸ್ತೀನಿ. ಬನ್ನಿ, ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದು ಫೋಟೋ ಪೋಸ್ಟ್ ಮಾಡ್ತಾರೆ ಈ ರೀತಿ.
ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ರು ಶಾಂತಳ್ಳಿ ಜಾತ್ರೆಗೆ ಹೋಗೋಣ. ಬನ್ನಿ ಎಲ್ರು ದೇವಸ್ಥಾನದಲ್ಲಿ ಸೇರೋಣ, ಆ ದೇವ್ರಿಗೆ ಕೈ ಮುಗ್ದು ಸೇವೆ ಮಾಡೋಣ. ಪ್ರೀತಿಯಿಂದ ಆ ತೇರು ಎಳಿಯೋಣ, ವರ್ಷಕ್ಕೊಂದಿನ ಎಲ್ಲ ಮರ್ತು ಚೆನ್ನಾಗಿರೋಣ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಶಾಂತಳ್ಳಿ ಜಾತ್ರೆ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಶಾಂತಳ್ಳಿ ಜಾತ್ರೆ. ಜಾತ್ರೆ ನೋಡೋಣ ಅಂತ ನಾನ್ ಸಿಟಿಯಿಂದ ಬಂದೆ, ಬಾರೋ ಮಗ್ನೆ ಹೇಗಿದ್ದೀಯ ಅಂದ್ರು ನನ್ ತಂದೆ. ಅಣ್ಣ ಬಾರೋ ನಂಗೆ ಗೊಂಬೆ ಕೊಡ್ಸು ಅನ್ಲು ತಂಗಿ, ಊಟ ಮಾಡಿ ಸುತ್ತೋಗೋಗು ಅನ್ಲು ನಮ್ಮಮ್ಮ ಕೂಗಿ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಶಾಂತಳ್ಳಿ ಜಾತ್ರೆ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಶಾಂತಳ್ಳಿ ಜಾತ್ರೆ. ಮಗ ಯಾವ ಬಂದೆ ಅಂದ್ರು ದಾರಿಲ್ ಸಿಕ್ಕಿದ್ ಫ್ರೆಂಡ್ಸು, ಅವ್ರ ಜೊತೆ ಹೊಡ್ದೆ ಜಾತ್ರೆಲಿ ರೌಂಡ್ಸು. ವಾಪಸ್ ಹೋಗೋಕೆ ಕೇಳ್ತಿಲ್ಲ ಮನ್ಸು, ಜಾತ್ರೆಗೆ ಹೋಗೋದೆ ನಮ್ ವರ್ಷದ ಕನ್ಸು. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಶಾಂತಳ್ಳಿ ಜಾತ್ರೆಗೆ ಹೋಗೋಣ. ಶಾಂತಳ್ಳಿ ಜಾತ್ರೆಗೆ ಹೋಗೋಣ.